ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹಳೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣಾ ತರಗತಿಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಸಿವಿಲ್ ಪೊಲೀಸ್ ಹಾಗೂ DAR ಪೊಲೀಸ್ ಏನು ನೋಟಿಫಿಕೇಷನ್ ಆಗಿದೆಯಲ್ಲ, ಅದಕ್ಕೋಸ್ಕರ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸನ್ನು ನಾನು ಬರ್ತಾ ಇದ್ದೀನಿ. ಇದು 8ನೇ ಕ್ಲಾಸ್ ಆಗಿರುತ್ತೆ. ಇಲ್ಲಿ ಪ್ರಶ್ನೆ ನೋಡ್ಬೋದು ನೀವು, 141ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ದ್ರಾವಿಡ ಭಾಷೆ ಅಲ್ಲ? ನೋಡಿ, ನಾವು ದ್ರಾವಿಡ ಭಾಷೆಗಳನ್ನು 5 ಪಂಚದ್ರಾವಿಡ ಭಾಷೆಗಳನ್ನು ನೋಡ್ತೀವಿ, ಹೌದಾ? ಆ 5 ಪಂಚದ್ರಾವಿಡ ಭಾಷೆಗಳಲ್ಲಿ ಯಾವುದು ಅಲ್ಲ ಅದೇ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಏನಿದೆ? ಕನ್ನಡ. ಆಪ್ಷನ್ ಬಿ ಮರಾಠಿ. ಆಪ್ಷನ್ ಸಿ ತಮಿಳು. ಆಪ್ಷನ್ ಡಿ ತೆಲುಗು. ನೋಡಿ, ಕನ್ನಡ ಕೂಡ ಒಂದು ಪಂಚದ್ರಾವಿಡ ಭಾಷೆ, ತಮಿಳು ಕೂಡ ಪಂಚದ್ರಾವಿಡ ಭಾಷೆ, ನೆಕ್ಸ್ಟ್ ತೆಲುಗು ಕೂಡ ಒಂದು ಪಂಚದ್ರಾವಿಡ ಭಾಷೆ. ಅದರ ಜೊತೆಗೆ ಮಲಯಾಳಂ, ಯಾವ ಭಾಷೆ? ಮಲಯಾಳಂ, ಅದು ಕೂಡ ಒಂದು ಪಂಚದ್ರಾವಿಡ ಭಾಷೆ ಮಲಯಾಳಂ. ನೆಕ್ಸ್ಟ್ ತುಳು ಅದು ಬರುತ್ತೆ, ಅದು ಕೂಡ ಪಂಚದ್ರಾವಿಡ ಭಾಷೆ, ಹೌದಾ? ಹಾಗಾದರೆ ಯಾವುದಲ್ಲ? ಮರಾಠಿ ಇದೊಂದು ಪಂಚದ್ರಾವಿಡ ಭಾಷೆ ಅಲ್ಲ. ಉಳಿದಂತೆ ಕನ್ನಡ, ತಮಿಳು, ತೆಲುಗು, ನೆಕ್ಸ್ಟ್ ಮಲಯಾಳಂ ಆ್ಯಂಡ್ ತುಳು, ಇವು ಪಂಚದ್ರಾವಿಡ ಭಾಷೆಗಳು. ಮುಂದಿನ ಪ್ರಶ್ನೆ, ಕರ್ನಾಟಕದ ಈಗಿನ ಯಾವ ನಗರವು ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿತ್ತು? ನೋಡಿ, ಈಗ ಪ್ರಸ್ತುತ ಇರುವಂಥ ಒಂದು ನಗರ, ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಚಾಲುಕ್ಯರ ರಾಜಧಾನಿಯಾಗಿತ್ತು ಅದೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಸವ ಕಲ್ಯಾಣ. ನೋಡಿ, ಇಲ್ಲಿ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಕೇಳಿದ್ದಾರೆ, ಹೌದಾ? ಬಾದಾಮಿ ಚಾಲುಕ್ಯರ ಬಗ್ಗೆ ಕೇಳಿದಪ್ಪ ಅಂದರೆ ಬಾದಾಮಿ ಆತಿತ್ತು, ಇಲ್ಲಿ ಬಾದಾಮಿ ಆಪ್ಷನ್ನಲ್ಲಿಲ್ಲ. ಅದಕ್ಕಾಗಿ ಬಸವ ಕಲ್ಯಾಣ, ಇದು ಕಲ್ಯಾಣಿ ಚಾಲುಕ್ಯರ ರಾಜಧಾನಿಯಾಗಿತ್ತು, ಹೌದಾ? ಮುಂದಿನ ಪ್ರಶ್ನೆ, ಕೂಡಲ ಸಂಗಮವು ಕೆಳಗಿನ ಯಾವ ನದಿಯ ಸಂಗಮ? ನೋಡಿ, ಕೂಡಲ ಸಂಗಮ ಎಂಬ ಪ್ರದೇಶದಲ್ಲಿ ಯಾವ್ಯಾವ ನದಿಗಳು ಸಂಗಮಗೊಳ್ತವು ಅದೇ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಕೃಷ್ಣ ಮತ್ತು ಮಲಪ್ರಭಾ. ಸೆಕೆಂಡ್ ಆಪ್ಷನ್ ಕೃಷ್ಣ ಮತ್ತು ಘಟಪ್ರಭಾ. ಥರ್ಡ್ ಆಪ್ಷನ್ ಮಲಪ್ರಭಾ ಮತ್ತು ಘಟಪ್ರಭಾ. ಫೋರ್ತ್ ಆಪ್ಷನ್ ಕೃಷ್ಣ ಮತ್ತು ಕಾಳಿ. ಇದಕ್ಕೆ ಸರಿಯಾದ ಉತ್ತರ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಕೂಡಲ ಸಂಗಮದಲ್ಲಿ ಸಂಗಮ ಹೊಂದವು. ಹಾಗಾಗಿ ನಿಮಗೆ ಇನ್ನೊಂದು ರೀತಿ ಪ್ರಶ್ನೆ ಕೇಳ್ಬೋದು, ಕೂಡಲ ಸಂಗಮ ನಗರವು ಯಾವ ನದಿಯ ತೀರದಲ್ಲಿದೆ ಅಂತ ಕೇಳಿದರೆ ನೀವು ಕೃಷ್ಣ ಮತ್ತು ಮಲಪ್ರಭಾ ಎರಡು ಆನ್ಸರ್ ಮಾಡಬೇಕು, ಓಕೆನಾ? ಬೈ ಚಾನ್ಸ್ ಒಂದೊಂದು ಕಡೆ ಕೇವಲ ಮಲಪ್ರಭಾ ಕೊಟ್ಟಿರ್ತಾನೆ, ಅಲ್ಲಿ ಮಲಪ್ರಭಾ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ, ಓಕೆನಾ? ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿ ಬರ್ತೈತಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತೈತಿ, ಬಾಗಲಕೋಟೆ. ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಐಕ್ಯವಾದಂಥ ಒಂದು ಸ್ಥಳವಾಗಿದೆ ಅದು. ಮುಂದಿನ ಪ್ರಶ್ನೆ, ತೋಡ ಪಂಗಡವು ಯಾವ ಪ್ರದೇಶದಲ್ಲಿ ವಾಸಿಸುತ್ತಾರೆ? ನೋಡಿ, ತೋಡ ಪಂಗಡದವರು ಯಾವ ಪ್ರದೇಶದಲ್ಲಿ ವಾಸಿಸುತ್ತಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೀಲಗಿರಿ ಪ್ರದೇಶ. ನೀಲಗಿರಿ ಪ್ರದೇಶ ಇದು 3 ರಾಜ್ಯಗಳಲ್ಲಿ ಕಂಡುಬರ್ತೈತಿ. ನೀಲಗಿರಿ ಪ್ರದೇಶ ಒಂದು ಕರ್ನಾಟಕ, ಇನ್ನೊಂದು ಕೇರಳ ಮತ್ತು ಇನ್ನೊಂದು ತಮಿಳುನಾಡು. ಈ 3 ರಾಜ್ಯಗಳಲ್ಲಿ ಕಂಡುಬರ್ತೈತಿ. ಹೆಚ್ಚಾಗಿ ತೋಡ ಪಂಗಡದವರು ಕಂಡುಬರೋದು ಎಲ್ಲಪ್ಪ ಅಂದ್ರೆ ತಮಿಳುನಾಡಿನಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ. ಯಾವ ರಾಜ್ಯದಲ್ಲಿ? ತಮಿಳುನಾಡು. ರಾಜ್ಯಕ್ಕೆ ಇದ್ರೆ ತಮಿಳುನಾಡು ಅಂತ ಆನ್ಸರ್ ಮಾಡಬೇಕು, ಪ್ರದೇಶಕ್ಕೆ ಇದ್ದರೆ ನೀಲಗಿರಿ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಕರ್ನಾಟಕದ ಅತಿ ದೊಡ್ಡ ಶಾಖ ವಿದ್ಯುತ್ ಶಕ್ತಿ ಕೇಂದ್ರ ಎಲ್ಲಿದೆ? ನೋಡಿ, ಕರ್ನಾಟಕದಲ್ಲಿ ಅತಿ ದೊಡ್ಡ ಯಾವ ಕೇಂದ್ರ ಅಂದರೆ ಶಾಖ ವಿದ್ಯುತ್ ಶಕ್ತಿ ಕೇಂದ್ರ ಎಲ್ಲಿದೆಪ್ಪ ಅಂದ್ರೆ ರಾಯಚೂರಿನಲ್ಲಿ ಕಂಡುಬರ್ತೈತಿ. ಎಲ್ಲಿ? ರಾಯಚೂರಿನ ಶಕ್ತಿನಗರ್ನಲ್ಲಿ. ಎಲ್ಲಿ? ರಾಯಚೂರಿನ ಶಕ್ತಿನಗರ್ನಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಬಸವೇಶ್ವರರ ಆಧ್ಯಾತ್ಮಿಕ ಗುರು ಎಂದು ಯಾರನ್ನು ಕರೆಯಲಾಗುತ್ತದೆ? ನೋಡಿ, ಬಸವೇಶ್ವರರವರ ಆಧ್ಯಾತ್ಮಿಕ ಗುರು ಅಂತ ಯಾರನ್ನು ಕರೆಯಲಾಗುತ್ತೆ ಅಂದರೆ ಅಲ್ಲಮ ಪ್ರಭು ಅವರನ್ನು ಕರೆಯಲಾಗುತ್ತೆ, ಓಕೆನಾ? ಈ ಅಲ್ಲಮ ಪ್ರಭು ಅವರ ಅಂಕಿತ ನಾಮ ಏನಪ್ಪ ಅಂದರೆ ಗುಹೇಶ್ವರ. ವಚನಗಳ ಅಂಕಿತ ನಾಮ ಗುಹೇಶ್ವರ. ಅಲ್ಲಮ ಪ್ರಭು ಅವರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ಅನುಭವ ಮಂಟಪ ಎಲ್ಲಿತ್ತಪ್ಪ ಅಂದರೆ ಬಸವ ಕಲ್ಯಾಣದಲ್ಲಿತ್ತು. ಅದರ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದರೆ ಅಲ್ಲಮ ಪ್ರಭು ಆಗಿದ್ದರು, ಹೌದಾ? ನೆಕ್ಸ್ಟ್, ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು? ನೋಡಿ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗ ಯಾರಪ್ಪ ಅಂದರೆ ಕುವೆಂಪು ಅವರು. ನೋಡಿ, ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಯಾವ ಕೃತಿ? ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಏನು ನೀಡಲಾಗುತ್ತೆ? ಜ್ಞಾನಪೀಠ ಪ್ರಶಸ್ತಿಯನ್ನು ಎಷ್ಟರಲ್ಲಪ್ಪ ಅಂದರೆ 1967ರಲ್ಲಿ ನೀಡಲಾಗುತ್ತೆ. ಯಾರಿಗೆ? ಕುವೆಂಪು ಅವರಿಗೆ. ಎರಡನೇದಾಗಿ ಯಾರಿಗೆ ನೀಡಲಾಗುತ್ತೆ ಅಂದರೆ 1973ರಲ್ಲಿ ದ ರಾ ಬೇಂದ್ರೆ ಅವರಿಗೆ ನೀಡಲಾಗುತ್ತೆ. ಎಷ್ಟರಲ್ಲಿ? 1973ರಲ್ಲಿ. ನೆಕ್ಸ್ಟ್, ಶಿವರಾಮ್ ಕಾರಂತ್ ಅವರಿಗೆ 1977ರಲ್ಲಿ ನೀಡಲಾಗುತ್ತೆ. ದ ರಾ ಬೇಂದ್ರೆ ಅವರ ಕೃತಿ ಯಾವುದಪ್ಪ ಅಂದರೆ 4 ತಂತಿ ಕೃತಿಗೆ. ಯಾವ ತಂತಿ? 4 ತಂತಿ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನೆಕ್ಸ್ಟ್, ಶಿವರಾಮ್ ಕಾರಂತ್ ಅವರ ಕೃತಿ ಯಾವುದಪ್ಪ ಅಂದರೆ
ಮೂಕಜ್ಜಿಯ ಕನಸುಗಳು. ಯಾವ ಕನಸುಗಳು? ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು 1977ರಲ್ಲಿ ನೀಡಲಾಗುತ್ತೆ. ಯಾರಿಗೆ? ಶಿವರಾಮ್ ಕಾರಂತ್ ಅವರಿಗೆ. ತದನಂತರ ಯಾರಿಗೆ 4ನೇ ನಂಬರ್ ಯಾರಿಗೆ ನೀಡ್ತಾರಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ನೀಡಲಾಗುತ್ತೆ. ಯಾರಿಗೆ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ಅವರನ್ನು ಕನ್ನಡದ ಆಸ್ತಿ ಅಂತ ಕರಿತೀವಿ, ಇವರಿಗೆ ನೀಡಲಾಗುತ್ತೆ. ಇವರಿಗೆ ಕೃತಿ ಯಾವುದಪ್ಪ ಅಂದರೆ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ. ಯಾವ ಕೃತಿ? ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ನೀಡಲಾಗುತ್ತೆ. ನೆಕ್ಸ್ಟ್ 5ನೇದಾಗಿ ಯಾರಿಗೆ ನೀಡ್ತಾರಪ್ಪ ಅಂದರೆ ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಯಾವಾಗ ನೀಡ್ತಾರಪ್ಪ ಅಂದ್ರೆ 1983ರಲ್ಲಿ ನೀಡ್ತಾರೆ. ಯಾವಾಗ? 1983. ನೆಕ್ಸ್ಟ್ ವಿಕ್ರು ಗೋಕಾಕ್ ಅವರಿಗೆ ಈ ಪ್ರಶಸ್ತಿಯನ್ನು, ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಯಾವ ಕೃತಿಯಪ್ಪ ಅಂದರೆ ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ ವಿಕ್ರು ಗೋಕಾಕ್ ಅವರಿಗೆ ನೀಡಲಾಗುತ್ತೆ. ನೆಕ್ಸ್ಟ್ UR ಅನಂತಮೂರ್ತಿ ಅವರು ಬರ್ತಾರೆ. ಇವರಿಗೆ ವಿಕ್ರು ಗೋಕಾಕ್ ಅವರಿಗೆ 1990ರಲ್ಲಿ ನೀಡ್ತಾರೆ. ಎಷ್ಟರಲ್ಲಿ? 1990ರಲ್ಲಿ. ನೆಕ್ಸ್ಟ್ UR ಅನಂತಮೂರ್ತಿ ಅವರು ಬರ್ತಾರೆ. UR ಅನಂತಮೂರ್ತಿ ಅವರಿಗೆ 1994ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗೆ ನೀಡಲಾಗುತ್ತೆ. ಅದರ ನಂತರ ಬರೋರು ಯಾರಪ್ಪ ಅಂದರೆ ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಕೃತಿಗೆ ನೀಡಲಾಗುತ್ತೆ. ನೆಕ್ಸ್ಟ್ ಬರೋರು ಯಾರಪ್ಪ ಅಂದರೆ ಚಂದ್ರಶೇಖರ್ ಕಂಬಾರ್ ಅವರಿಗೆ ಲಾಸ್ಟ್ಗೆ 2010ರಲ್ಲಿ ನೀಡಲಾಗುತ್ತೆ. ಅವರಿಗೂ ಕೂಡ ಯಾವ ಇದಪ್ಪ ಅಂದರೆ ಸಮಗ್ರ ಸಾಹಿತ್ಯಕ್ಕೆ ನೀಡಲಾಗುತ್ತೆ. ಟೋಟಲ್ ಕನ್ನಡದಲ್ಲಿ ಎಷ್ಟು ಜನರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂದರೆ 8 ಜನರಿಗೆ. ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಅತಿ ಹೆಚ್ಚು ಯಾವ ಭಾಷೆಗೆ ನೀಡಲಾಗಿದೆಪ್ಪ ಅಂದರೆ ಹಿಂದಿ ಭಾಷೆಗೆ ನೀಡಲಾಗಿದೆ. ಯಾವ ಭಾಷೆ? ಹಿಂದಿ. 2ನೇ ಸ್ಥಾನದಲ್ಲಿರೋದು ನಮ್ಮ ಕನ್ನಡ ಭಾಷೆಗೆ 8 ಮಂದಿಗೆ ನೀಡಲಾಗಿದೆ. ಇದು 2ನೇ ಸ್ಥಾನದಲ್ಲಿರೋದು. ಹಾಗಾದರೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತಪ್ಪ ಅಂದರೆ ಜಿ ಶಂಕರ್ ಕುರುಪ್ ಅವರಿಗೆ. ಜಿ ಶಂಕರ್ ದಯಾಳ್ ಕುರುಪ್ ಅಂತೇಳಿ ಬರ್ತಾರೆ. ಅವರಿಗೆ ಏನು ಮಾಡ್ತಾರಪ್ಪ ಅಂದರೆ ಅವರು ಮಲಯಾಳಂ ಭಾಷೆಯ ಕೃತಿಗೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನೆಕ್ಸ್ಟ್ ಬುದ್ಧ ಮಲಗಿರುವ ಬೆಟ್ಟ ಕಂಡುಬರುವ ಜಿಲ್ಲೆ. ನೋಡಿ, ಬುದ್ಧ ಮಲಗಿರುವ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂದರೆ ಯಾದಗಿರಿಯಲ್ಲಿ ಕಂಡುಬರುತ್ತೆ. ಯಾದಗಿರಿ ಜಿಲ್ಲೆ. ಮುಂದಿನ ಪ್ರಶ್ನೆ, ಮೊಹಮ್ಮದ್ ಗವಾನರ ಪ್ರಸಿದ್ಧ ಮದರಸ ಎಲ್ಲಿದೆ? ನೋಡಿ, ಮೊಹಮ್ಮದ್ ಗವಾನಿ ಏನು ಮಾಡ್ತಾನಪ್ಪ ಅಂದರೆ ಒಂದು ಮದರಸವನ್ನು ಸ್ಥಾಪನೆ ಮಾಡ್ತಾನೆ. ಆ ಮದರಸ ಎಲ್ಲಿ ಸ್ಥಾಪನೆ ಮಾಡ್ತಾನಪ್ಪ ಅಂದ್ರೆ ಅವನು ಬೀದರ್ನಲ್ಲಿ ಮದರಸವನ್ನು ಸ್ಥಾಪನೆ ಮಾಡ್ತಾನೆ. ಎಲ್ಲಿ? ಬೀದರ್. ಸಾಸಿವೆ ಗಿಡದ ಹೂವಿನ ಬಣ್ಣ. ನೋಡಿ, ಇದು ಕೂಡ PSI 2000ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಸಾಸಿವೆ ಗಿಡ ಹೂವಿನ ಬಣ್ಣ ಯಾವುದಿದೆ ಅಂತ ಪ್ರಶ್ನೆ. ಒಂದು ಪಿಂಕ್ ಕಲರ್ ಇರುತ್ತೋ, ಅಥವಾ ನೀಲಿ ಕಲರು, ಅಥವಾ ಬಿಳಿ ಕಲರು, ಅಥವಾ ಹಳದಿ ಕಲರ್ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಾಸಿವೆ ಗಿಡದ ಹೂವಿನ ಬಣ್ಣ ಹಳದಿ. ಮುಂದಿನ ಪ್ರಶ್ನೆ, ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಯೋಗ್ಯವಾಗಿದೆ? ನೋಡಿ, ಬ್ಲ್ಯಾಕ್ ಸಾಯಿಲ್ ಅಥವಾ ರೆಗುರ್ ಮಣ್ಣು ಅಂತ ಕರಿತೀವಿ. ಇದು ಯಾವ ಬೆಳೆಯನ್ನು ಬೆಳೆಯಲು ಯೋಗ್ಯಪ್ಪ ಅಂದರೆ ಹತ್ತಿ ಬೆಳೆಯನ್ನು ಬೆಳೆಯಲು ಯೋಗ್ಯವಾಗಿದೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಹತ್ತಿ ಬೆಳೆಯನ್ನು ಹೆಚ್ಚಾಗಿ ಯಾವ ಜಿಲ್ಲೆಯಲ್ಲಿ ಬೆಳೀತಾರಪ್ಪ ಅಂದ್ರೆ ಹಾವೇರಿಯಲ್ಲಿ ಬೆಳೀತಾರೆ. ಎಲ್ಲಿ? ಹಾವೇರಿ. ಈ ಹಾವೇರಿ ಜಿಲ್ಲೆಯು ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿರುವಂಥ ಜಿಲ್ಲೆ. ಈ ಹಾವೇರಿಯನ್ನು ಏನಂತ ಕರಿತೀವಿ ಅಂದ್ರೆ ಏಲಕ್ಕಿ ನಗರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಏಲಕ್ಕಿ ನಗರಿ ಅಂತ ಕರಿತೀವಿ. ಯಾವುದನ್ನು? ಹಾವೇರಿಯನ್ನು. ನೆಕ್ಸ್ಟ್ ಈ ಕಪ್ಪು ಮಣ್ಣನ್ನು ನಾವು ಬಿರುಕು ಬಿಡುವ ಮಣ್ಣು ಅಂತ ಕೂಡ ಕರಿತೀವಿ, ರೇಗೂರ್ ಮಣ್ಣು ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಅತಿ ಹೆಚ್ಚು ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವಂಥ ಮಣ್ಣು ಯಾವುದಕ್ಕೆ ಇದ್ರಪ್ಪ ಅಂದರೆ ಜೇಡಿ ಮಣ್ಣು ಅಂತ ಆನ್ಸರ್ ಮಾಡಬೇಕು. ಅತಿ ಹೆಚ್ಚು ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವ ಮಣ್ಣು. ಬೈ ಚಾನ್ಸ್ ಆಪ್ಷನ್ನಲ್ಲಿ ಜೇಡಿ ಮಣ್ಣು ಇರಲಿಲ್ಲಪ್ಪ ಅಂದರೆ ಅಲ್ಲಿ ಕಪ್ಪು ಮಣ್ಣು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಯಾವ ಮಣ್ಣು ಹೆಚ್ಚಾಗಿ ಕಂಡುಬರ್ತೈತಪ್ಪ ಅಂದ್ರೆ ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರ್ತೈತಿ. ಯಾವ ಮಣ್ಣು? ಕೆಂಪು ಮಣ್ಣು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರ್ತೈತಿ. ಮುಂದಿನ ಪ್ರಶ್ನೆ, ಬಿಳಿ ಕ್ರಾಂತಿ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಬಿಳಿ ಕ್ರಾಂತಿ ಮತ್ತು ಆಪರೇಷನ್ ಫ್ಲಡ್ ಅಂತೇಳಿ 2 ಕಾರ್ಯಕ್ರಮಗಳು ಬರ್ತವೆ. ಇವು ಯಾವುದಕ್ಕೆ ಸಂಬಂಧಪಟ್ಟವಪ್ಪ ಅಂದರೆ ಹಾಲಿನ ಹೆಚ್ಚು ಉತ್ಪಾದನೆಗೆ, ಅಂದರೆ ಹಾಲಿನ ಪ್ರೊಡಕ್ಷನ್ ಹೆಚ್ಚು ಮಾಡೋಕ್ಕೆ ಈ ಬಿಳಿ ಕ್ರಾಂತಿಯನ್ನು ಮಾಡಲಾಗುತ್ತೆ. ಹಾಗಾದರೆ ಬಿಳಿ ಕ್ರಾಂತಿಯ ಪಿತಾಮಹತೆ ಯಾರಿಗೆ ಕರಿತೀವಪ್ಪ ಅಂದ್ರೆ ವರ್ಗೀಸ್ ಕುರಿಯನ್ ಅವರಿಗೆ ಕರಿತೀವಿ. ಯಾರಿಗೆ? ವರ್ಗೀಸ್ ಕುರಿಯನ್. ಇವರಿಗೆ ಏನಂತ ಕರಿತೀವಿ ಅಂದರೆ ಬಿಳಿ ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ. ಇವರು ಅಮೂಲ್ ಎಂಬ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಗುಜರಾತ್ನ ಆನಂದ್ ನಗರದಲ್ಲಿ. ಯಾವ ಕಂಪನಿ? ಅಮೂಲ್. ಯಾರು? ವರ್ಗೀಸ್ ಕುರಿಯನ್ ಅವರು. ಇವರು ಬಿಳಿ ಕ್ರಾಂತಿಯ ಪಿತಾಮಹ.
ಮುಂದಿನ ಪ್ರಶ್ನೆ, ನಿಂಬೆ ಗಿಡದ ಹೂವಿನ ಬಣ್ಣ. ನೋಡಿ, ಇದನ್ನು ಕೂಡ PSI 2000ರಲ್ಲಿ ಕೇಳಿದರೆ, ನಿಂಬೆ ಗಿಡದ ಹೂವಿನ ಬಣ್ಣ ಯಾವ ರೀತಿ ಇರುತ್ತಪ್ಪ ಅಂದರೆ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರಿ, ಬಿಳಿ ಬಣ್ಣದಲ್ಲಿರುತ್ತೆ. ಕೆಳಗಿನ ಯಾವುದು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ? ನೋಡಿ, ಇಲ್ಲಿ 4 ಆಪ್ಷನ್ ಇದೆ, ಅದರಲ್ಲಿ ಯಾವುದು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ ಅಂತ ಪ್ರಶ್ನೆ ಇದೆ. ಪಪ್ಪಾಯ ಬೀಜಗಳಿಂದ ಬೆಳಿತೀವಿ. ಅರಳಿ, ಅದನ್ನು ಕೂಡ ಬೀಜಗಳಿಂದ ಬೆಳೆಸ್ತೀವಿ. ಇಲ್ಲಿ ಬಾಳೆ ಅಂತ ಇದೆ ನೋಡಿ, ಇದನ್ನು ನಾವು ಬೀಜಗಳಿಂದ ಬೆಳೆಯುವುದಿಲ್ಲ. ಮುಂದಿನ ಪ್ರಶ್ನೆ, ಮೈಸೂರು ರಾಜ್ಯ ಆಗಿದೆ ಅದು. ಮೈಸೂರು ರಾಜ್ಯ ಕರ್ನಾಟಕ ಎಂದು ಯಾವಾಗ ನಾಮಕರಣಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ 1973. ಯಾವಾಗ? 1973 ನವೆಂಬರ್ 1ರಂದು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯವು ಕರ್ನಾಟಕವೆಂತೇಳಿ ನಾಮಕರಣಗೊಳ್ಳುತ್ತೆ. ಹಾಗಾದರೆ ಮರುನಾಮಕರಣಗೊಂಡಾಗ ಯಾರು ಮುಖ್ಯಮಂತ್ರಿ ಇದ್ರತೆ ಪ್ರಶ್ನೆ ಹಲವು ಬಾರಿ ಕೇಳಿದ್ದಾರೆ. ಆವಾಗ ನೀವು ಏನಂತ ಆನ್ಸರ್ ಮಾಡಬೇಕು? ಡಿ ದೇವರಾಜ ಅರಸು. ಯಾರು? ಡಿ ದೇವರಾಜ್ ಅರಸು ಅವರಾಗಿದ್ದರು. ಇವರನ್ನು ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಕರಿತೀವಿ. ಯಾರನ್ನು? ಡಿ ದೇವರಾಜ್ ಅರಸು ಅವರನ್ನು. ನೆಕ್ಸ್ಟ್, ಏಕೀಕೃತ ಮೈಸೂರು ರಾಜ್ಯ ಏನು ರಚನೆಗೊಳ್ತೈತಲ್ಲ, ಅವಾಗ ಯಾರು ಮುಖ್ಯಮಂತ್ರಿ ಇದ್ರಪ್ಪ ಅಂದರೆ ಎಸ್ ನಿಜಲಿಂಗಪ್ಪ ಅವರಿದ್ದರು. ಯಾರು? ಎಸ್ ನಿಜಲಿಂಗಪ್ಪ. ಯಾವಾಗ ನಮ್ಮ ಏಕೀಕೃತ ಮೈಸೂರು ರಾಜ್ಯ ಏನು ಸ್ಥಾಪನೆ ಆಯ್ತಲ್ಲ, ನಿರ್ಮಾಣಗೊಳ್ತಲ್ಲ, ಅವಾಗ. ನೆಕ್ಸ್ಟ್, ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುವುದು. ನೋಡಿ, ತಮಿಳುನಾಡಿಗೆ ಯಾವಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುತ್ತದೆ ಪ್ರಶ್ನೆ ಇದೆ. ಆಪ್ಷನ್ ಎ ಇದೆ, ಏನಿದೆ ನೋಡಿ, ನೈಋತ್ಯ ಮಾರುತಗಳಿಂದ. ಆಪ್ಷನ್ ಬಿ ಈಶಾನ್ಯ ಮಾರುತಗಳಿಂದ. ಆಪ್ಷನ್ ಸಿ ವಾಯುವ್ಯ ಮಾರುತಗಳಿಂದ. ಆಪ್ಷನ್ ಡಿ ದಕ್ಷಿಣ ಮಧ್ಯ ಮಾರುತಗಳಿಂದ. ಇದಕ್ಕೆ ಸರಿಯಾದ ಉತ್ತರ ಈಶಾನ್ಯ ಮಾರುತಗಳಿಂದ. ನೋಡಿ, ತಮಿಳುನಾಡು ನೈಋತ್ಯ ಮಾರುತಗಳಿಂದ ಮಳೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ಪಡೆಯಲ್ಲ, ಆದರೆ ಹೆಚ್ಚಾಗಿ ಯಾವಾಗ ಪಡೆಯುತ್ತಪ್ಪ ಅಂದರೆ ಈಶಾನ್ಯ ಮಾರುತಗಳಿಂದ ಇದು ಹೆಚ್ಚಾಗಿ ಮಳೆಯನ್ನು ಪಡಿತೈತಿ. ಯಾವ ರಾಜ್ಯ? ತಮಿಳುನಾಡು ರಾಜ್ಯ. ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು, ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ನೆಕ್ಸ್ಟ್, ಮೌಂಟ್ ಎಟ್ನಾ ಜೀವಂತ ಜ್ವಾಲಾಮುಖಿ ಎಲ್ಲಿದೆ? ನೋಡಿ, ಮೌಂಟ್ ಎಟ್ನಾ ಎಂಬ ಜೀವಂತ ಜ್ವಾಲಾಮುಖಿ ಎಲ್ಲಿತ್ತಪ್ಪ ಅಂದರೆ ಇದು ಸಿಸಿಲಿಯಲ್ಲಿ ಕಂಡುಬರುತ್ತೆ. ಎಲ್ಲಿ? ಸಿಸಿಲಿ. ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ಬೀಸುವ ಗಾಳಿಯ ಹೆಸರೇನು? ನೋಡಿ, ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ಬೀಸುವಂಥ ಗಾಳಿಯ ಹೆಸರು ಏನಪ್ಪ ಅಂದರೆ ಲೂ ಅಂತ ಕರಿತೀವಿ. ಯಾವುದು? ಲೂ. ನೆಕ್ಸ್ಟ್, ಇದನ್ನು ರಾಜಸ್ಥಾನದ ಎಂಬ ಪ್ರದೇಶದಲ್ಲಿ ಬೀಸುವ ಗಾಳಿಗೂ ಕೂಡ ಇದೇ ಹೆಸರಿನಿಂದ ಕರಿತೀವಿ. ರಾಜಸ್ಥಾನ ಬರೋದು ಉತ್ತರ ಭಾರತದಲ್ಲಿ, ಅದಕ್ಕಾಗಿ. ಮತ್ತು ಈ ಉತ್ತರ ಭಾರತದಲ್ಲಿ ಒಟ್ಟಾಗಿ ನಾವು ನೋಡಿದೆವಪ್ಪ ಅಂದ್ರೆ ಅದನ್ನು ಲೂ ಅಂತೇಳಿ ಕರಿತೀವಿ, ಅಲ್ಲಿ ಬೀಸುವಂಥ ಒಂದು ಗಾಳಿಗೆ. ನೆಕ್ಸ್ಟ್, ಅತ್ಯಂತ ಉದ್ದ ಸಮುದ್ರ ತೀರ ಹೊಂದಿದ ರಾಜ್ಯ. ನೋಡಿ, ಅತಿ ಹೆಚ್ಚು ಸಮುದ್ರ ತೀರ ಹೊಂದಿರುವಂಥ ರಾಜ್ಯ ಯಾವುದಂತೆ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ರಾಜ್ಯ. ನೋಡಿ, ಗುಜರಾತ್ ರಾಜ್ಯವು ಅತಿ ಉದ್ದದ ಒಂದು ಕರಾವಳಿ ತೀರವನ್ನು ಹಂಚಿಕೊಂಡಿದೆ. ಟೋಟಲ್ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹಂಚಿಕೊಂಡವಪ್ಪ ಅಂದರೆ 9 ರಾಜ್ಯಗಳು ಕರಾವಳಿ ತೀರವನ್ನು ಹಂಚಿಕೊಂಡವು. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಅಡಿಯಲ್ಲಿ ಅಸ್ಪೃಶ್ಯತೆ ಆಗಬೇಕಾಗಿತ್ತು. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಅಸ್ಪೃಶ್ಯತೆ ಆಚರಣೆಯನ್ನು ತೊಡೆದು ಹಾಕಿದ್ದು. ನೋಡಿ, ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಅಸ್ಪೃಶ್ಯತೆ ಆಚರಣೆಯನ್ನು ತೊಡೆದು ಹಾಕಿದೆ ಅಥವಾ ತೆಗೆದು ಹಾಕಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 17 ಅಥವಾ ವಿಧಿ 17. ಇದು ಅಸ್ಪೃಶ್ಯತೆ ಆಚರಣೆಯನ್ನು ನಿವಾರಣೆ ಮಾಡುತ್ತೆ. ಓಕೆನಾ? ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಹಲವು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಯಾವುದು? ಅಸ್ಪೃಶ್ಯತೆ ನಿವಾರಣೆ ಮಾಡುವಂಥ ಒಂದು ವಿಧಿ ಆರ್ಟಿಕಲ್ 17 ಆಗುತ್ತೆ. ಓಕೆನಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಇಂದಿನ ಪ್ರಶ್ನೆ ಪತ್ರಿಕೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.